ಇರಾನ್ ವಿಮಾನ ಹೊಡೆದುರುಳಿಸಿದ ಅಮೆರಿಕ ಸೇನೆ ಏರ್ ಸ್ಟ್ರೈಕ್ ನಡೆಸಿ ವಿಮಾನ ಹೊಡೆದು ಹಾಕಿದ ಅಮೆರಿಕ ಪರಿಹಾರ ಸಾಮಗ್ರಿ ತರುವುದಕ್ಕೆ ಭಾರತಕ್ಕೆ ಬರಬೇಕಾಗಿತ್ತು ವಿಮಾನ. ಇರಾನ್ಗೆ ಸಹಾಯಾರ್ಥವಾಗಿ ಭಾರತ ನೀಡ್ತಾ ಇದ್ದಂತ ನೆರವನ್ನ ಸಂಗ್ರಹಿಸೋಕೆ ಭಾರತಕ್ಕೆ ಬರಬೇಕಾಗಿತ್ತು ವಿಮಾನ. ಮಹಾನ್ ಏರ್ಲೈನ್ಸ್ಗೆ ಸೇರಿದಂತ ಇರಾನ್ ವಿಮಾನ ಧ್ವಂಸವಾಗಿ ಹೋಗಿದೆ. ಇರಾನ್ ವಿಮಾನ ಹೊಡೆದುರುಳಿಸಿರುವಂಥದ್ದು ಅಮೆರಿಕ ಸೇನೆ. ಏರ್ ಸ್ಟ್ರೈಕ್ ನಡೆಸಿ ವಿಮಾನವನ್ನು ಹೊಡೆದಾಕಿದೆ ಅಮೆರಿಕ. ಪರಿಹಾರ ಸಾಮಗ್ರಿ ತರುವುದಕ್ಕೆ ಭಾರತಕ್ಕೆ ಬರಬೇಕಾಗಿತ್ತು ಈ ವಿಮಾನ. ಇರಾನ್ಗೆ ಸಹಾಯಾರ್ಥವಾಗಿ ಭಾರತ ನೀಡ್ತಾ ಇದ್ದಂಥ ನೆರವನ್ನು ಸಂಗ್ರಹಿಸೋಕೆ ಭಾರತಕ್ಕೆ ಬರಬೇಕಾಗಿತ್ತು ಈ ವಿಮಾನ. ಮಹಾನ್ ಏರ್ಲೈನ್ಸ್ಗೆ ಸೇರಿದಂಥ ಇರಾನ್ ವಿಮಾನ ಇದೀಗ ಧ್ವಂಸವಾಗಿದೆ. ನೋಡಿ, ಮಹಾನ್ ಏರ್ಲೈನ್ಸ್ನ ಮೇಲೆ ಅಟ್ಯಾಕ್ ಆಗಿರೋದು. ಇರಾನ್ ವಿಮಾನವನ್ನು ಅಮೆರಿಕ ಸೇನೆ ಹೊಡೆದುರುಳಿಸ್ತಾ ಇದೆ. ಭಾರತಕ್ಕೆ ಬರಬೇಕಾಗಿದ್ದು ಏರ್ ಸ್ಟ್ರೈಕನ್ನು ನಡೆಸಿ ವಿಮಾನವನ್ನು ಹೊಡೆದು ಹಾಕಿರುವಂಥದ್ದು ಅಮೆರಿಕ ಇರಾನ್ನ ಮೇಲೆ ಅಟ್ಯಾಕನ್ನು ನಿರಂತರವಾಗಿ ಮಾಡ್ತಾ ಇದೆ. ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಹೊಡೆದುರುಳಿಸಬೇಕು ಆ ಕೆಲಸವನ್ನು ಅಮೆರಿಕ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಶಾಂತಿ, ಮಾತುಕತೆ, ಒಪ್ಪಂದ, ಯುದ್ಧ ನಿಲ್ಲಿಸ್ತೀವಿ ಇದನ್ನೆಲ್ಲವನ್ನು ಹೇಳಲಾಗ್ತಾ ಇದೆ. ಇದೀಗ ನೋಡಿ, ಸಹಾಯ ಹಸ್ತಕ್ಕಾಗಿ ಬರಲಾಗ್ತಾ ಇತ್ತು ಭಾರತಕ್ಕೆ. ಈ ಸಂದರ್ಭದಲ್ಲಿ ಈ ವಿಮಾನವನ್ನು ಹೊಡೆದುರುಳಿಸಲಾಗಿದೆ. ಏರ್ ಸ್ಟ್ರೈಕನ್ನು ನಡೆಸಿ ವಿಮಾನವನ್ನು ಹೊಡೆದು ಹಾಕಿರುವಂಥದ್ದು ಅಮೆರಿಕ. ಇನ್ನು ಇರಾನ್ ಕೂಡ ಪ್ರತಿಕಾರವನ್ನು ತೀರಿಸಿಕೊಳ್ತಾ ಇದೆ. ಅಮೆರಿಕ ಇಸ್ರೇಲ್ನ ಮೇಲೆ ಪ್ರತಿಕಾರವನ್ನು ತೀರಿಸಿಕೊಳ್ಳುವಂಥ ಕೆಲಸವನ್ನು ಇರಾನ್ ಕೂಡ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ನೋಡಿ, ನೆರವನ್ನು ಸಂಗ್ರಹಿಸೋದಕ್ಕೆ ಅಂತ ಭಾರತಕ್ಕೆ ಬರಬೇಕಾಗಿತ್ತು ಈ ವಿಮಾನ. ಯುದ್ಧದ ಸಂದರ್ಭದಲ್ಲಿ ಕೆಲವೊಂದಷ್ಟು ನೆರವು ಅವಶ್ಯವಾಗಿರುತ್ತದೆ. ಆ ನೆರವನ್ನು ಸ್ವೀಕರಿಸೋದಕ್ಕೆ ಅಂತ ಬರ್ತಾ ಇದ್ದಂಥ ಸಂದರ್ಭದಲ್ಲಿಯೇ ಈ ರೀತಿಯಾಗಿ ಅಟ್ಯಾಕನ್ನು ಮಾಡಲಾಗಿದೆ. ಇನ್ನು ಇರಾನ್ ಇದಕ್ಕೆ ಯಾವ ಥರ ಉತ್ತರವನ್ನು ಕೊಡುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ.